ಪ್ರತಿ ವರ್ಷ ಕೂಡ ನಾವು ಗಾಂಧಿ ಜಯಂತಿ ಆಚರಣೆಯನ್ನು ಶ್ರೀ ಕ್ಷೇತ್ರದ ವತಿಯಿಂದ ಅಖಿಲ ಕರ್ನಾಟಕ ಜನಜಾಗೃತಿಯ ವೇದಿಕೆಯ ಮೂಲಕ ನಡೆಸಿಕೊಂಡು ಇಡೀ ರಾಜ್ಯಾದ್ಯಂತ ಬರ್ತಿದ್ದೇವೆ. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ ಪ್ರಾರಂಭವಾದಂಥ ಈ ಒಂದು ಸಮಾವೇಶ ಇವತ್ತು ಎಲ್ಲ ಇಡೀ ರಾಜ್ಯದ ತಾಲೂಕು ಮಟ್ಟದಲ್ಲಿ ನಡೀತಿದೆ. ಇದರಲ್ಲಿ ಮುಖ್ಯವಾಗಿ ಗಾಂಧಿ ಸ್ಮೃತಿಯ ಒಂದಿಗೆ ಗಾಂಧಿ ಜಯಂತಿ 2ನೇ ತಾರೀಕು ಗಾಂಧಿ ಜಯಂತಿ ಆಗಿದ್ದರೂ ಕೂಡ 16ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯಾದ್ಯಂತ ಆಯೋಜಿಸುತ್ತಿದ್ದೇವೆ. ಅದರಲ್ಲಿ ನವಜೀವನ ಸಮಿತಿಯ ಸದಸ್ಯರಂದರೆ ಮದ್ಯ ವ್ಯಸನದಿಂದ ಮುಕ್ತರಾದಂಥ ಸದಸ್ಯರುಗಳನ್ನು ಒಳಗೊಂಡ ನವಜೀವನ ಸಮಿತಿ ಸದಸ್ಯರ ಸಮಾವೇಶವೂ ಕೂಡ ಇದರೊಟ್ಟಿಗೆ ಅಡಕವಾಗಿರುತ್ತದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ 1 ಮತ್ತು 2 ಅನ್ನುವಂಥದ್ದು, ಇದರಲ್ಲಿ ಕಾಸರಗೋಡು ಮತ್ತು ಮೂಡಬಿದ್ರೆ ತಾಲೂಕು ಕೂಡ ಸೇರ್ಪಡೆಯಾಗಿರುತ್ತದೆ. ಈ ಒಂದು ಸುಮಾರು 12 ಯೋಜನಾ ಕಚೇರಿಯ ವ್ಯಾಪ್ತಿಯೊಳಗೊಂಡಂಥ ಈ ಒಂದು ಜಿಲ್ಲಾ ಸಮಿತಿಯ ಒಂದು ಆಶಯದಲ್ಲಿ ಇದೇ ಬರುವ ತಾರೀಕು 15ರಂದು ತೆಂಕಿಲ ಗೌಡ ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಕಾವಂತರು ಮತ್ತು ಇನ್ನಿತರ ಗಣ್ಯರು ಇದಕ್ಕೆ ಆಗಮಿಸಿ ನಮಗೆ ಪೂಜ್ಯ ಕಾವಂತರು ಆಶೀರ್ವಾದ ಮಾಡಲಿದ್ದಾರೆ ಮತ್ತು ಇತರ ಗಣ್ಯರು ಕೂಡ ಎಲ್ಲ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂಪರೇಷೆಯಾಗಿ ವ್ಯಸನಮುಕ್ತ ಸಮಾಜ ನಿರ್ಮಾಣದಲ್ಲಿ ಜನಜಾಗೃತಿ ವೇದಿಕೆಯು ಈವರೆಗೆ ಮಾಡಿಕೊಂಡಂಥ ಕೆಲವು ಕಾರ್ಯಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಸಮಾಜದ ಮುಂದೆ ಇಡಲು ಬಯಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ದೂರದರ್ಶಿತ್ವದಲ್ಲಿ ಕಳೆದ 30 ವರ್ಷಗಳ ಹಿಂದೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಥಾಪಿತವಾದ ಸಂಸ್ಥೆಯೇ ಜನಜಾಗೃತಿ ವೇದಿಕೆ. ಈ ಜನರ ಸಂಘಟನೆ ಇದೀಗ ರಾಜ್ಯದೆಲ್ಲೆಡೆ 37 ಜಿಲ್ಲಾ ವೇದಿಕೆಗಳು ಹಾಗೂ 16 ವೇದಿಕೆಗಳ ಮೂಲಕ ಸುಮಾರು 7,000ಕ್ಕೂ ಮಿಕ್ಕಿದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಆಂದೋಲನದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಉಜಿರೆ ಲಾಯಲದಲ್ಲಿ ಶ್ರೀ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಸಮಾಜ ಕೇಂದ್ರವನ್ನು ಪ್ರಾರಂಭಿಸಿ ನಿರಂತರ ವಿಶೇಷ ಶಿಬಿರಗಳನ್ನು ಮತ್ತು ಸಂಶೋಧನಾ ಕಾರ್ಯಗಳನ್ನು ನಡೆಸಲಾಗುತ್ತಿದೆ. ವೇದಿಕೆಯ ಕಾರ್ಯಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ಸಂಯಮ ಪ್ರಶಸ್ತಿ, ರಾಜ್ಯ ಮನೋವಿಜ್ಞಾನ ಸಂಸ್ಥೆಯ ಸ್ಪಂದನ ಪ್ರಶಸ್ತಿ ಕೂಡ ಅಲ್ಲದೆ ಇನ್ನಿತರ ಅನೇಕ ಪ್ರಶಸ್ತಿಗಳು ಈ ಒಂದು ಸಂಸ್ಥೆಗೆ ಸಂದಿರುತ್ತದೆ. ರಾಜ್ಯಾದ್ಯಂತ ಸ್ಥಳೀಯರ ಭಾಗವಹಿಸಿದ ಸಂಸ್ಥೆಗಳ ದಾನಿಗಳ ಸಹಕಾರದೊಂದಿಗೆ ಅಲ್ಲಿ ಸಮುದಾಯ 1997ರಿಂದ ಇದುವರೆಗೆ 1990 ಸಮುದಾಯ ಅಂದರೆ ಉಜಿರೆಯಲ್ಲಿ ನಡೆಯುವಂಥ ಸಮುದಾಯ ಕೇಂದ್ರದಿಂದ ಅಲ್ಲಿ 1997ರಲ್ಲಿ ಅಲ್ಲಿ ಪ್ರಾರಂಭವಾದದ್ದು. ಇದುವರೆಗೆ 1900 ಒಟ್ಟು ಇಡೀ ರಾಜ್ಯಾದ್ಯಂತ ಒಟ್ಟು 1995 ಶಿಬಿರಗಳು ನಡೆದು ಸುಮಾರು 1,35,983 ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಮತ್ತು ಅದರಿಂದ ಪ್ರೇರಣೆಗೊಂಡಂತೂ ಸುಮಾರು 1000 ಶಿಬಿರಾರ್ಥಿಗಳು ಇದರ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಪ್ರಸ್ತುತ 173 ಸಮುದಾಯ ಶಿಬಿರ ಆಯೋಜಿಸಿ 10,000 ವ್ಯಸನಗಳನ್ನು ಆ ಸಮುದಾಯ ಅಂದರೆ ಲಾಯ್ಲದಲ್ಲಿ ನಡೆದಂಥ ಶಿಬಿರದಲ್ಲಿ ಸುಮಾರು 10,000ದಿಂದ ಮೇಲಿನ ವ್ಯಸನಿಗಳು ಪುನಃ ಪರಿವರ್ತನೆ ಮಾಡುವ ಕ್ರಿಯೋಜನೆ ರೂಪಿಸಲಾಗಿದೆ. ವ್ಯಸನ ಮುಕ್ತರಾಗಿದ್ದ ನವಜೀವನ ಸಮಿತಿಗಳ ಮೂಲಕ ಸಭೆಯನ್ನು ಏರ್ಪಡಿಸಿ ಸ್ವಸಹಾಯ ಉದ್ಯೋಗ, ವ್ಯಕ್ತಿತ್ವ ವಿಕಾಸನ, ಕೃಷಿ ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಲಾಗುತ್ತದೆ. ವ್ಯಸನ ಮುಕ್ತ ಸಾಧಕರಿಗೆ ಜಾಗೃತ ಅಂದರೆ 25 ಶಿಬಿರಾರ್ಥಿಗಳನ್ನು ಸೇರಿಸಿಕೊಂಡು ಅವರ ಮದ್ಯಮುಕ್ತಗೊಳಿಸಿದವರಿಗೆ ಜಾಗೃತಿ ಮಿತ್ರ, ಅದೇ ರೀತಿ 50 ಮದ್ಯ ವ್ಯಸನಿಗಳನ್ನು ಮುಕ್ತಗೊಳಿಸಿದಂಥವರಿಗೆ ಜಾಗೃತಿ ಅಣ್ಣ ಅನ್ನುವಂಥ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿರ್ತವೆ. 3,100ಕ್ಕೂ ಮಿಕ್ಕಿದ ನವಜೀವನ ಸಮಿತಿಗಳ ಮೂಲಕ ಇವರ ಯೋಗಕ್ಷೇಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಅಂದರೆ ಶಿಬಿರದಿಂದ ಹೋದಂಥವರನ್ನು ನಾವು ನವಜೀವನ ಸಮಿತಿಯ ಸದಸ್ಯರುಗಳಲ್ಲಿ ಆಗಿ ಮಾಡಿಕೊಂಡು ಪ್ರತಿ ವಾರ ಕೂಡ ಆಯಾಯ ಭಾಗದಲ್ಲಿ ಸುಮಾರು 3,100 ನವಜೀವನ ಸಮಿತಿಯ ಮೂಲಕ ಈ ಕಾರ್ಯ ಯೋಜನೆಯನ್ನು ಅವರ ಮುಂದಿನ ಭವಿಷ್ಯದ ಬಗ್ಗೆ ಅಲ್ಲಿ ಸಮಿತಿಗಳನ್ನು ನಡೆಸಿಕೊಂಡು ಸಭೆಗಳನ್ನು ನಡೆಸಿಕೊಂಡು ಬಂದಿರ್ತೇವೆ. ವೇದಿಕೆಯ ದುಶ್ಚಟಗಳ ವಿರುದ್ಧ ಹೋರಾಡಲು ಜಾಗೃತಿ ಸಭೆಗಳು, ಮನೆ ಭೇಟಿ, ಮಧ್ಯವರ್ಜನ ಶಿಬಿರ, ನವಜೀವನ ಸಮಿತಿ ವ್ಯಸನ ಮುಕ್ತ ಸಾಧಕರಿಗೆ ಸನ್ಮಾನ, ಗ್ರಾಮ ಸುಭೀಕ್ಷೆ ಕಾರ್ಯಕ್ರಮ, ಮಹಿಳಾ ಸಮಾವೇಶ, ಹಕ್ಕೊತ್ತಾಯ ಮಂಡನೆ ಮುಂತಾದ ಅನೇಕ ಕಾರ್ಯಕ್ರಮವನ್ನು ಈ ಒಂದು ಜನಜಾಗೃತಿ ಮೂಲಕ ಮಾಡಿಕೊಂಡು ಬಂದಿರ್ತೇವೆ. ಅಲ್ಲದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಮೂಲವನ್ನು ಎಳವೆಯಿಂದಲೇ ಅವರಿಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರ್ತೇವೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಶಿಬಿರ ಮತ್ತಿತರ ಚಟುವಟಿಕೆಗಳು ತಾಲೂಕಿಗೆ ಬೇಕಾಗಿ ಪ್ರತಿ ತಾಲೂಕಿಗೆ 1,25,000 ಅನುದಾನವನ್ನು ಶ್ರೀ ಕ್ಷೇತ್ರದಿಂದ ನೀಡುತ್ತಿದ್ದಾರೆ. ಅಂದರೆ ಇಡೀ ರಾಜ್ಯದ ಎಲ್ಲ ತಾಲೂಕಲ್ಲಿ 1,25,000 ಪ್ರತಿ ವರ್ಷದ ಪ್ರತಿ ವರ್ಷವೂ ಅನುದಾನವನ್ನು ನೀಡುತ್ತಾ ಬಂದಿರ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ. ಸತತದಿನ ಮಹೋತ್ಸವ ಕಾರ್ಯಕ್ರಮ, ನವಜೀವನ ಸಮಿತಿಗಳ ರಚನೆ ಮತ್ತು ಪುನಶ್ಚೇತನ, ಗಾಂಧಿ ಜಯಂತಿ ಕಾರ್ಯಕ್ರಮ, ಮನೆಭೇಟಿ ಮುಂತಾದ ಅನೇಕ ಕಾರ್ಯಕ್ರಮವನ್ನು ಈ ಒಂದು ಅನುದಾನದ ಮೂಲಕ ಸಮಾಜದ ಗಣ್ಯರ ಎಲ್ಲ ಸಹಕಾರದೊಂದಿಗೆ ಮಾಡ್ತಾ ಬಂದಿರ್ತೇವೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯ ಸಂಭ್ರಮವನ್ನು ಜನಜಾಗೃತಿ ವೇದಿಕೆಯ ವತಿಯಿಂದ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಆಚರಿಸಲಾಗುತ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವ್ಯಸನ ಮುಕ್ತ ಸಮಾಜ ಕನಸು ಕಂಡವರು. ಯಾವ ವ್ಯಕ್ತಿ, ಕುಟುಂಬ, ಸಮಾಜ ಮದ್ಯಪಾನಾದಿ ದುಶ್ಚಟಕ್ಕೆ ಬಳಿ ಬೀಳುವುದೋ ಆ ಕುಟುಂಬದ ವಿನಾಶ ಕಲ್ಲದೆ ಬೇರೆ ಗತಿ ಇಲ್ಲ ಎಂದವರು. ಈ ನಿಟ್ಟಿನಲ್ಲಿ ಸ್ವತಂತ್ರ ಭಾರತದಲ್ಲಿ ನಿತ್ಯ ನಿರಂತರ ಹೋರಾಡುವ ಸಂಸ್ಥೆಯೇ ಜನಜಾಗೃತಿ ವೇದಿಕೆಯಾಗಿರುತ್ತದೆ. ಇವತ್ತು ರಾಜ್ಯಾದ್ಯಂತ 86 ಜಿಲ್ಲೆ ಮತ್ತು ತಾಲೂಕು ಕಾರ್ಯಕ್ರಮಗಳನ್ನು ಅಕ್ಟೋಬರ್ 2ರಿಂದ 16ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಸರ್ವಧರ್ಮೀಯರು, ಮಠಮಂದಿರದ ಯತಿವರಿಯರು, ಸಾರ್ವಜನಿಕರು, ನವಜೀವನ ಸಮಿತಿ ಸದಸ್ಯರು, ಯೋಜನೆಯ ಒಕ್ಕೂಟದ ಬಂಧು ಮಿತ್ರರು ಭಾಗವಹಿಸುತ್ತಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಮಿಕ್ಕಿದ ಜನಜಾಗೃತಿ ಬಂಧು ಭಗಿಣಿಯರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 149 ಮಧ್ಯವರ್ಜನ ಶಿಬಿರಗಳು ನಡೆದಿರ್ತದೆ. ಇದರಲ್ಲಿ 10,871 ಮಂದಿ ಮದ್ಯವ್ಯಸನಿಗಳನ್ನು ವ್ಯಸನ ಮುಕ್ತಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 52 ಶಾಲಾ ಕಾಲೇಜುಗಳಲ್ಲಿ ಸತ್ಸಂಕಲ್ಪ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಮೂಲಕ 9,239 ಮಕ್ಕಳಿಗೆ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ. ಪ್ರಸ್ತುತ ವರ್ಷ ಒಟ್ಟು 12 ತಾಲೂಕುಗಳಲ್ಲಿ 24, ನಾನು ಈಗಾಗಲೇ ಹೇಳಿದಾಗೆ 12 ಯೋಜನೆ ವ್ಯಾಪ್ತಿಯ ತಾಲೂಕುಗಳಲ್ಲಿ 12 ತಾಲೂಕಲ್ಲಿ 24 ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮಗಳು, 24 ವಿಶ್ವ ತಂಬಾಕು ವಿರೋಧ ಕಾರ್ಯಕ್ರಮಗಳು. ಜಿಲ್ಲೆಯಲ್ಲಿ ಒಟ್ಟು 123 ನವಜೀವನ ಸಮಿತಿಗಳು ಇದ್ದು 1,340 ಪಾನ ಮುಕ್ತ ಸದಸ್ಯರು ಈ ಸಮಿತಿಯಲ್ಲಿದ್ದು ತಿಂಗಳಿಗೊಂದು ಸಭೆಗಳನ್ನು ನಡೆಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಪಾನಮುಕ್ತ ನವಜೀವನ ಸಮಿತಿ ಸದಸ್ಯರೇ ವ್ಯವಸ್ಥಾಪನ ಸಮಿತಿಯನ್ನು ರಚಿಸಿ ಒಟ್ಟು 3 ಮಧ್ಯವರ್ಜನ ಶಿಬಿರ ವಿಷಯ. ಅಂದರೆ ನವಜೀವನ ಸಮಿತಿಯ ಸದಸ್ಯರೇ ಅವರದ್ದೇ ಪಾಲ್ಗೊಟ್ಟು ಅವರೇ ಎಲ್ಲ ರೂಪುರೇಷೆಗಳನ್ನು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು 3 ಶಿಬಿರಗಳನ್ನು ಅವರೇ ನಡೆಸಿಕೊಂಡು ಬಂದಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಈಗ ನಾವು ಮಾಡುತ್ತಿರುವಂಥ ತೆಂಕಳದಲ್ಲಿ ಗೌಡ ಸಮಾಜದಲ್ಲಿ 15ನೇ ತಾರೀಕಿನಂದು ಮಾಡುವಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಆಗಮಿಸುತ್ತಿರುವುದು ನಮಗೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ. ಆದರೆ 15ರ ಗಾಂಧಿ ಜಯಂತಿ 2 ತಾರೀಕು 16 ತಾರೀಕು ನಾವು ಆಯೋಜನೆ ಮಾಡಿಕೊಂಡು ಬರುವ ಕಾರಣ 15ನೇ ತಾರೀಕು ಕಾವಂದರು ಒಪ್ಪಿದ ಕಾರಣ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಕಾವಂದರು ಭಾಗವಹಿಸುವಂಥದ್ದು ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಆದ ಕಾರಣ ಅದು ಪುತ್ತೂರಿಗೆ ನಮಗೆ ಬರುವಂಥ ಯೋಗ ಬಂದಿದೆ. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಪದ್ಮನಾಭ ಶೆಟ್ಟಿ ವಹಿಸಿಕೊಳ್ಳಲಿದ್ದಾರೆ. ಆಶಯ ಭಾಷಣವನ್ನು ಅನಿಲ್ ಕುಮಾರ್ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ AD ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಇವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ ಅವರು ಮಾನ್ಯ ಶಾಸಕರು ಪುತ್ತೂರು ವಿಧಾನ ಕ್ಷೇತ್ರ ಮತ್ತು ಕಿಶೋರ್ ಕುಮಾರ್ ಪಟ್ಟೋಡಿಯವರು ಮಾನ್ಯ MLC ಅವರು ಈ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸುವುದರೊಂದಿಗೆ ನಟರಾಜ ಬಾದಾಮಿ ರಾಜ್ಯ ಸಂಘಟನಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾದಂಥ ನಟರಾಜ ಬಾದಾಮಿಯವರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಭಟ್ ಮನೋತಜ್ಞರು, ಅಂದರೆ ಈ ಜನಜಾಗೃತಿ ವೇದಿಯ ಒಬ್ಬ ಟ್ರಸ್ಟಿಗಳು ಕೂಡ ಅವರು ಆಗಿದ್ದಾರೆ, ಅವರು ಭಾಗವಹಿಸ್ತಿದ್ದಾರೆ. ಇವರ ಉಪಸ್ಥಿತಿ ಶ್ರೀಮತಿ ಲೀಲಾವತಿ ನಾಯಕರು, ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು, ವಸಂತ ಸಾಲೇನವರು ಈ ಜನಜಾಗೃತಿಯ ಸ್ಥಾಪಕ ಅಧ್ಯಕ್ಷರು, ಈಶ್ವರ ಭಟ್ ಪಂಜಿಗುಟ್ಟೆ ಅಧ್ಯಕ್ಷರು, ಮಹತ್ವವರು ಮಾಲಂಗೇಶ್ವರ ದೇವಸ್ಥಾನ ಪುತ್ತೂರು, RB ಹೆಬ್ಬಲ್ಲಿ ಉದ್ಯಮಗಳು ಅವರು ಬೊಂಬೆಯಿಂದ ಪ್ರತಿ ವರ್ಷ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಲೋಕೇಶ್ ಹೆಗ್ಡೆಯವರು ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ವಿವೇಕ್ US ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ಪ್ರಾದೇಶಿಕ ವಿಭಾಗ ಧರ್ಮಸ್ಥಳ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಆನಂದ ಸರ್ನವರು ಪ್ರಾದೇಶಿಕ ನಿರ್ದೇಶಕರ ಕರಾವಳಿ ಪ್ರಾದೇಶಿಕ ವಿಭಾಗ ಉಡುಪಿ, ಇವರೆಲ್ಲ ಭಾಗವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಆಗಬೇಕು, ಇದು ಸಮಾಜಕ್ಕೆ ಮುಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮಾಜಕ್ಕೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ವರದಿಯನ್ನು ತಾವುಗಳು ಸಲ್ಲಿಸಬೇಕು, ನೀಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಿದ್ದೇನೆ.
ಬೆಳಗ್ಗೆ 10ರಿಂದ 10ಕ್ಕೆ ಪ್ರಾರಂಭ. ಮೆರವಣಿಗೆ ಇಲ್ಲ. ಹೌದು. ಅಲ್ಲಿ ಕಾವಂದರು ಬರುವಾಗ ಭಜನೆ, ಅಲ್ಲಿ ಭಜನೆ ಕಮ್ಮಟಗಳು ನಡೀತಾ ಇದೆ, ಕುಣಿತ ಭಜನೆಗಳು ಅಥವಾ ಭಜನೆಗಳು ನಡೀತಾ ಇದೆ. ಅದರೊಟ್ಟಿಗೆ ಪೂಜ್ಯ ಕಾವಂದರನ್ನು ಮೈನ್ ರೋಡಿಂದ ಪೂರ್ಣಕೊಂಬದಲ್ಲಿ ಕರ್ಕೊಂಡು ಹೋಗುವಂಥದ್ದು. ಎಲ್ಲ ಸಭಾಂಗಣದಲ್ಲದಕ್ಕೆ ಎಲ್ಲ ಕಾರ್ಯಕ್ರಮ ನಡೀತದೆ. 15 ದಿವಸಕ್ಕೊಮ್ಮೆ ನಮ್ಮ ಸಂಶೋಧನಾ ಕೇಂದ್ರ ಉಜಿರೆಯಲ್ಲಿ 15 VIP ಶಿಬಿರ ಅಂತ ಮಾಡೋದು. ಅದಕ್ಕೆ 15 ಅಲ್ಲಲ್ಲ, ಇಲ್ಲಿ ಈಗ ಮುಂಚೆ ಅವರು ಪ್ರಾರಂಭ ಟೋಟಲ್ 1,20,020 ಅಂಕಿಅಂಶ ಜಿಲ್ಲೆದ 149 ಶಿಬಿರ ಆಗಿದೆ ಇಲ್ಲಿ ಜಿಲ್ಲೆಯಲ್ಲಿ. ಅದರಲ್ಲಿ 10,809 ಶಿಬಿರಾರ್ಥಿಗಳು ಭಾಗವಹಿಸಿದ್ದಾರೆ. ಕನಿಷ್ಠ ಒಂದು 80% ಶಿಬಿರಾರ್ಥಿಗಳು ಮದ್ಯವ್ಯಸನದಿಂದ ಮುಕ್ತರಾಗಿದ್ದಾರೆ. ಇದು ಮದ್ಯವ್ಯಸನದಿಂದ ಮುಕ್ತರಾದಂಥ ಸಂಖ್ಯೆ. ಇದು ನಾವು ಸಂಖ್ಯೆಯನ್ನು ಫೈನಲ್ ಆಗಿ ಹೇಳುವಂಥದ್ದು. ನಾವು ಅದನ್ನು ಫಾಲೋಅಪ್ ಮಾಡ್ತೇವೆ. ಆಮೇಲೆ ಫಾಲೋಅಪ್ ಮಾಡಿದ ಮೇಲೆ 10,871 ಅಲ್ಲ ಮುಕ್ತರಾದ ಉಳಿಕೆ ನಾವು 100 ದಿನದ 100ನೇ ದಿನದಲ್ಲಿ ಶ್ರೀ ಕ್ಷೇತ್ರಕ್ಕೆ ಅವರನ್ನು ನಾವು ಕರ್ಕೊಂಡು ಹೋಗಿ ಆ 100ನೇ ದಿನದಲ್ಲಿ ಯಾರು ಸಂಪೂರ್ಣ ವಿಮುಕ್ತರಾಗಿದ್ದಾರೆ ಇದರಿಂದ ಅವರನ್ನು ಈ ಅಂಕಿ ಕೊಟ್ಟಿದ್ದೇವೆ ನಾವು. ಉಳಿದವರನ್ನು ಬಿಟ್ಟಿದ್ದೇವೆ ನಾವು. 3 ದಿವಸ ಆಗುವಾಗ ಅವರನ್ನ ಕರ್ಕೊಂಡು ಹೋಗ್ತಾರೆ ಕಾವಂದರ ಹತ್ರ. ಆನಂತರ ಸಮಿತಿಗಳನ್ನು ರಚನೆ ಮಾಡ್ತಾರೆ, ನವಜೀವನ ಸಮಿತಿಗಳನ್ನು ರಚನೆ ಮಾಡ್ತಾರೆ ಆಯಾ ತಾಲೂಕಿನಲ್ಲಿ. ಆನಂತರ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪುನಃ ಅವರನ್ನು ಶಿಬಿರಕ್ಕೆ ಸೇರಿಸಿ ಪುನಃ ಪರಿವರ್ತನೆ ಮಾಡುವುದನ್ನು ಕೂಡ ಫಾಲೋಅಪ್ ಮಾಡ್ತಾರೆ. ಅದು ಅವರನ್ನು ಬಿಡುವುದಿಲ್ಲ. ಮತ್ತೆ ಅಷ್ಟು ಜನ ಆದರೂ ಆದ್ರಲ್ಲ, ತುಂಬಾ ಜನ ಹೊರಗೆ ಬರ್ತಾ ಇದ್ದಾರೆ. ಶಿಬಿರದ ಬಗ್ಗೆ ಮಾತ್ರ ಅದು ತುಂಬಾ ಜನ ಹೊರಗೆ ಬರ್ತಾ ಇದ್ದಾರೆ. ಅವರನ್ನು ಮತ್ತೆ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳುವಂತ ಇಲ್ಲಿ ನೋಡಿ, ನೀವೊಂದು ಕೇಳಿದಾಗ 1,149 ಶಿಬಿರ ಆಯಿತು. ಕನಿಷ್ಠ 80-85 ಶಿಬಿರಾರ್ಥಿಗಳು ಇರ್ತಾರೆ. ನಾವು 149 ಆಗಿದ್ದರೆ ಅದಂತರಲ್ಲಿ 12,000-13,000 ಶಿಬಿರಾರ್ಥಿಗಳು ಬೇಕಿತ್ತು. ಹಾಗೆ ಎಲ್ಲ ಇದ್ದಾಗ 10,871 ಅಂತೇಳಿ ಫೈನಲ್ ನಾವು ಮಾಡಿದಂಥದ್ದು. ಪುನಃ ನೀವು ಹೇಳಿದ ಪ್ರಶ್ನೆಗೆ ವಾಪಸ್ ಅವರನ್ನು ಶಿಬಿರಕ್ಕೆ ಸೇರಿಸುತ್ತಿಲ್ಲ ನಾವು. ಇದು ಈ ಅಂಕೆ ನಿಮಗೆ ಕೊಟ್ಟರೆ ಸಂಪೂರ್ಣ ಬಿಟ್ಟವರು. ಹೌದು. ಅದೇ ನಾವು ಒಂದು 12,000 ಮೇಲಿನ ಸಂಖ್ಯೆ ಬಂದಿರ್ತಾರೆ. ಅದರಲ್ಲಿ 10,000 ಜಿಲ್ಲೆಗಳಲ್ಲಿ ನಾವು ಪರಿಪೂರ್ಣತೆಯನ್ನು ನೋಡಿದ್ದೇವೆ. ಒಂದು ವೇಳೆ ಅವರು ಕೇಳಿದಾಗೆ ಆ ಶಿಬಿರಕ್ಕೆ ಬಂದವರು ಬಿಡದವರನ್ನು ವಾಪಸ್ಸು ಸೇರಿಸ್ತಾರೆ ಅನ್ನುವಂಥದ್ದು ಉಂಟು. ಒಂದು ವೇಳೆ ಅವರು ಸೇರಬೇಕಾದ ಅನಿವಾರ್ಯತೆ ಅಂತ ಇದ್ದರೆ 1% ಇಲ್ಲಿ ಅದರ ಅನಿವಾರ್ಯತೆ ಉಂಟು ಏನೋ ಅಂತ ಹೇಳುವಂಥ ವಾಪಸ್ ಪುನಃ ಅವರಾಗಿ ಬಂದ ಅನ್ನೋದು ಸೇರಿಸಿ ತುಂಬ ಅಪರೂಪ. ಸೇರಿಸುವ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ನಾವು ಅವರ ಒಳ್ಳೆಯದಕ್ಕೆ ಮಾಡುವಂಥದ್ದು. ನಮಗೆ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಶಿಬಿರಕ್ಕೆ ಸಂಖ್ಯೆ ಮುಖ್ಯ ಅಲ್ಲ ಅನ್ನುವಂಥದ್ದು. ಮತ್ತೆ ಕೆಲವು ಮಧ್ಯೋಜನ ಶಿಬಿರದಲ್ಲಿ ಉಂಟಲ್ಲ, ಕೆಲವು ಸ್ವಯಂ ಪ್ರೇರಿತರಾಗಿ ಬಂದು ಸೇರ್ತಾರೆ. ಹೆಚ್ಚಿನವರು ಈಗ ನಮ್ಮ ಮಧ್ಯೋಜನ ಶಿಬಿರದಲ್ಲಿ ಮೊದಲನ್ನು ನಾವು ಕರ್ಕೊಂಡು ಬರ್ತಾರೆ, ಮನೆಯವರ ಒಪ್ಪಿಗೆ ಕರ್ಕೊಂಡು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಬರ್ತಾರೆ. ಯಾವಾಗಲೂ ಪರ್ಮನೆಂಟ್ ಇರ್ತಾರೆ, ಅವರ ಬದಲಾವಣೆ ಆಗಿದೆ. ಈಗ ಒತ್ತಡಗಳು ಅದು ಬೇರೆ ಪ್ರಶ್ನೆ. ಈಗ ನಾನು ಕುಡಿಯುವುದನ್ನು ಬಿಡಬೇಕು ಅಂತ ಮಾಡ್ತಾ ಇದ್ದಾರೆ, ಅವನು ಹೊರತು ಅದು ಪಕ್ಕ, ಅದು ಗ್ಯಾರಂಟಿ ಉಳಿತಾನೆ. ಸರ್, ಪ್ರಾರಂಭದ ದಿನದಲ್ಲಿ ನಾವು ಕರ್ಕೊಂಡು ಬರುವಂಥದ್ದು ಇತ್ತು. ಈಗ ಕರ್ಕೊಂಡು ಬರುವ ಪ್ರಶ್ನೆ ಇಲ್ಲ. ಒಂದು ಮನೆಯವರು ಕರ್ಕೊಂಡು ಬರಬೇಕು ಅಥವಾ ಸ್ವಯಂ ಪ್ರೇರಿತೇವೆ, ನಮ್ಮ ಯಾವುದೇ ಪ್ರಶ್ನೆ ಇಲ್ಲ ಅದಕ್ಕೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.